ನೀನ್ಯಾಕೆ ಬಂದೆ? ಅಯ್ಯೋ ಅಯ್ಯೋ ನಂಗೇನೂ ಆಗಿಲ್ಲ ತಾನೆ? ಈ ಪ್ರಶ್ನೆನ ನಾನು ನಿನ್ನ ಕೇಳಬೇಕು, ನೀನೇ ಕೇಳ್ತಿದ್ಯಲ್ಲ. ಏನು ಹೇಳ್ತಾ ಇದ್ಯಾ? ಗಾಬರಿ ಆಗ್ಬೇಡ, ಅಂಥದ್ದು ಏನೂ ಆಗಿಲ್ಲ. ನಿನ್ನೆ ನೀನು ಚೆನ್ನಾಗಿ ಕುಡ್ದು ಎಲ್ಲೋ ಬಿದ್ದಿದ್ದೆ, ನಾನೇ ನಿನ್ನನ್ನು ಮನೆಗೆ ಕರ್ಕೊಂಡು ಬಂದಿದ್ದು. ಅಲ್ಲಿ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಪಾರ್ಟಿ ಕೊಡ್ಸು ಅಂತ ಫ್ರೆಂಡ್ಸ್ ಕೇಳಿದ್ರು, ಅದಷ್ಟೇ ನೆನಪು. ಅದು ಸರಿ, ನೀನಿಲ್ಲದ ಅಪ್ಪ ಅಮ್ಮಂಗೆ ಗೊತ್ತಾ? ನಮ್ಮ ಅಪ್ಪ ಅಮ್ಮಂಗ ಅಥವಾ ನಿಮ್ಮಪ್ಪ ಅಮ್ಮಂಗ? ಏಯ್, ನಮ್ಮಪ್ಪ ಅಮ್ಮಂಗೆ. ಹ್ಞೂ ಗೊತ್ತಿದ್ಯಲ್ಲ. ಗೊತ್ತಾ? ಗೊತ್ತಿದ್ದು ಸುಮ್ಮನಿದಾರ? ಹ್ಞೂ, ಅವ್ರಿಗೂ ನಾವಿಬ್ರು ಒಟ್ಟಿಗೆ ಇರೋದು ಇಷ್ಟ, ಆದರೆ ನಿನಗೆ ನಾನು ಕಂಡ್ರೆ ಇಷ್ಟ ಇಲ್ಲ. ಅಂದರೆ ನಾನೇನು ಇಷ್ಟಪಡ್ಬೇಕಾ? ಅದು ಜನದಲಾಗಲ್ಲ. ಯಾಕೆ ನರಸಿಂಹ, ನಿನ್ನೆ ರಾತ್ರಿ ಎಲ್ಲ ನಿನ್ನ ಸೇವೆ ಮಾಡಿದ್ದೀನಿ, ಆದರೂ ನಿನಗೆ ನನ್ನ ಮೇಲೆ ಸ್ವಲ್ಪನೂ ಕನಿಕರ ಇಲ್ವಲ್ಲ? ಹೆಸ್ರಿಗೆ ತಕ್ಕಂತೆ ಸಿಂಹನೇ ನೀನು. ಸಿಂಹಕ್ಕಾದ್ರೂ ಕರುಣೆ ಇರುತ್ತೆ, ನಿನಗಂತೂ ಇಲ್ಲ. ಏ ಜಾಸ್ತಿ ಮಾತಾಡಬೇಡ, ಸುಮ್ಮನೆ ತಗೋ. ಯಾಕೆ ಹೀಗೆ ಮಾಡ್ತೀಯ ನರಸಿಂಹ? ಇನ್ನೇನು ಹೇಳಿ? ಬರ್ಬೋದಾ? ಬನ್ನಿ ಮಾವ. ಇಬ್ರು ಎದ್ದಿದ್ದೀರಾ? ಹಾಂ, ಈಗ ತಾನೇ ಎದ್ವಿ. ನಾನು ಸ್ನಾನ ಮಾಡ್ಕೊಂಬರ್ತೀನಿ. ಸಂಜನಾ ಇಲ್ಲಿ ಬಂದು ನಿನ್ನ ಉಪಚಾರ ಮಾಡಿದಾಳೆ. ಅವಳಿಗೆ ನೀ ಬರಬೇಡ ಅಂತ ಹೇಳೋ ಹಕ್ಕು ನಮಗಿಲ್ಲ. ಅದು ಅಲ್ಲದೆ ಅವಳು ಈ ಮನೆ ಸೊಸೆ. ಅದು ನಿಮ್ಗಿರ್ಬೋದಪ್ಪ, ಆದರೆ ನಾನು ಹೆಂಡತಿಯಿಂದ ಒಪ್ಕೊಳ್ಳೋದು. ನಿನ್ನ ಮನಸ್ಸಲ್ಲಿ ಹಳೆ ಘಟನೆಗಳೆಲ್ಲ ಇದೆ ಅಂತ ನನಗೆ ಗೊತ್ತು. ಸದ್ಯಕ್ಕೆ ಅವಳಿಗೆ ಅದನ್ನೆಲ್ಲ ಹೇಳಕ್ಕೆ ಹೋಗ್ಬೇಡ. ಮತ್ತೆ ಯಾಕೆ ಕುಡ್ದೆ? ನಾನು ಕುಡಿದಿಲ್ಲಪ್ಪ. ಬೇರೆ ಯಾರೋ ಮೋಸದಿಂದ ಕುಡಿಸಿದ್ರು ಅಂತ ಸಂಜನಾ ಹೇಳಿದ್ಲು. ಮೊದಲು ನಮಗೆ ಇದೆಲ್ಲ ಅವಳೇ ಮಾಡಿದ ಕೆಲಸ ಅಂತ ಅನುಮಾನ ಬಂದಿತ್ತು. ಆದರೆ ಅವಳಲ್ಲಾಗಿರೋ ಬದಲಾವಣೆನ ಗಮನಿಸಿದಾಗ ಅವಳು ಮಾಡಿಲ್ಲ ಅಂತ ಅನ್ನಿಸ್ತು. ದುಶ್ಚಟಗಳನ್ನ ಬಿಡೋದು ಕಷ್ಟ, ಆದರೆ ಬಿಟ್ಟ ಮೇಲೆ ಮತ್ತೆ ಶುರು ಮಾಡೋದು ತುಂಬ ಸುಲಭ. ಇದರಲ್ಲಿ ಸಂಜೆನಂದೇನೂ ತಪ್ಪಿಲ್ಲ. ನನ್ನ ಫ್ರೆಂಡ್ ಸರ್ಕಲಲ್ಲೇ ಯಾರೋ ಮೋಸದಿಂದ ಕಂತ್ರಿ ಕೆಲಸ ಮಾಡಿದ್ದಾರೆ. ಯಾವನಂತ ಗೊತ್ತಾಗಲಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪೊಲೀಸ್ ಆಗಬೇಕು ಅಂತ ಇದೆಯಾ? ಕೋಪಕ್ಕಿಂತ ಹೆಚ್ಚಾಗಿ ತಾಳ್ಮೆ ಕಲ್ತ್ಕೋಬೇಕು. ಕುಡಿಯೋದು, ಶೋಕಿ ಮಾಡೋದು, ಫ್ರೆಂಡ್ಸ್ಗಳ ಜೊತೆ ಸುತ್ತಾಡೋದು ಅದನ್ನೆಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಡಬೇಕು. ಪರೀಕ್ಷೆ ಬರೆಯೋಕ್ಕೆ ಫ್ರೆಂಡ್ಸ್ ಬರಲ್ಲ, ಸ್ವತಃ ನೀನೇ ಬರಿಬೇಕು. ಜೀವನದಲ್ಲಿ ನಿನ್ನ ಹಣೆ ಬರೋಣ ನಾವು ತಿದ್ದಕ್ಕಾಗಲ್ಲ, ನೀನೇ ಬದಲಾಯಿಸ್ಕೋಬೇಕು. ಹ್ಞೂ ಅಪ್ಪ, ನೀವು ಹೇಳ್ದಂಗೆ ಇನ್ಮೇಲೆ ನನ್ನ ಗುರಿ ಮೇಲೆ ಮಾತ್ರ ಗಮನ ಇಡ್ತೀನಿ. ನೀವೇನೋ ತಲೆ ಕೆಡಿಸ್ಕೊಂಬೇಡಿ. ಮೊದಲು ಎದ್ದು ಸ್ನಾನ ಮಾಡು, ಆಮೇಲೆ ಒಟ್ಟಿಗೆ ತಿಂಡಿ ತಿನ್ನೋಣ. I'll get back to you. ಹೌದಾ? ಫೈನ್. ಓ ಯಾ ನಮ್ಮ ಟೀಮಿಂದ ನಿಮ್ಗೊಂದು ಕನ್ಫರ್ಮೇಷನ್ ಮೇಲ್ ಬರ್ತದೆ. ಕಾಫಿ ನಾನು ತಗೊಳ್ಳೋವರೆಗೂ ನೀನು ಹಿಡ್ಕೊಂಡು ನಿಂತಿರಬೇಕು. ಐ ಆಮ್ ಸಾರಿ. ಓಕೆ, ಯಾ ವಿಲ್ ಕ್ಲೋಸ್ ದ ಡೂಲ್ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು.